ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಜವಾಗ್ಲೂ ತುಂಬಾನೇ ಇಂಪಾರ್ಟೆಂಟ್ ಹಾಗೆ ಬಿಗ್ ನ್ಯೂಸ್ಗಳಿದೆ. ಸೊ ಯಾರು ಕೂಡ ಈ ಒಂದು ವಿಡಿಯೋನ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ, ಮೊದಲನೇದಾಗಿ ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಬಗ್ಗೆ ಮಾತಾಡೋದಾದ್ರೆ, ನಿಮಗೆ ಗೊತ್ತಿರಬಹುದು ನಮ್ಮ ಕೋಡಿ ರೋಡ್ಸ್ ಅವರು ಈಗ ಅನ್ಡಿಸ್ಪ್ಯೂಟೆಡ್ ಯೂನಿವರ್ಸಲ್ ಚಾಂಪಿಯನ್ ಆಗಿದ್ದಾರೆ. ಅಂಡ್ ಅವರು ಚಾಂಪಿಯನ್ಶಿಪ್ ನ ಗೆಲ್ಲೋದಕ್ಕಿಂತ ಮುಂಚೆ ಹಾಗೆ ಚಾಂಪಿಯನ್ಶಿಪ್ ನ ಗೆದ್ದಾದ್ಮೇಲೂ ಕೂಡ ನನ್ನ ಕನಸೇನಪ್ಪ ಅಂದ್ರೆ ಓಲ್ಡ್ ವಿಂಗ್ಸ್ ಈಗಲ್ ಚಾಂಪಿಯನ್ಶಿಪ್ ನ WWE ತಗೊಂಡ್ ಬರಬೇಕು ಅನ್ನೋದನ್ನ ನಮ್ಮ ಕೋಡಿ ರೋಡ್ಸ್ ಅವರು ತಿಳಿಸಿದ್ರು. ಯಾವುದೋ ಒಂದು ಮಂಡ್ಯ ನೈಟ್ ರಾ ಆಫರ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಚಾಂಪಿಯನ್ಶಿಪ್ ನ ತಗೊಂಡು ಕೂಡ ಬಂದಿದ್ರು. ಇವನ್ ಲೈವ್ ಇವೆಂಟ್ ಅಲ್ಲೂ ಕೂಡ ತಗೊಂಡು ಒಂದ್ಸತಿ ಪೋಸ್ ಕೂಡ ಕೊಟ್ಟಿದ್ರು. ಬಟ್ ಈಗ ಗಾಯ್ಸ್, ನಮಗೆ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರು ವಿಂಗ್ಸ್ ಈಗಲ್ ಚಾಂಪಿಯನ್ಶಿಪ್ ಜೊತೆ ನೋಡೋದಕ್ಕೆ ಸಿಗ್ತಾರೆ. ಇದು ಕನ್ಫರ್ಮ್ ಆಗಿದೆ ಅಂತಾನೆ ಹೇಳ್ಬೋದು. ನಿಮ್ಗೆ ಗೊತ್ತಿರಬಹುದು, ಸಾಟರ್ಡೆ ನೈಟ್ ಮೇನ್ ಇವೆಂಟ್ ನಮಗೆ 15ನೇ ತಾರೀಕು ನೋಡೋದಕ್ಕೆ ಸಿಗ್ತಾ ಇದೆ. ಅಫ್ಕೋರ್ಸ್ ನೀವು OTT ಅಲ್ಲಿ ನೋಡಬಹುದು, ಯೂಟ್ಯೂಬ್ ಅಲ್ಲೂ ನೋಡಬಹುದು, ಟಿವಿಯಲ್ಲೂ ಕೂಡ ಈ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ನ ಎಂಜಾಯ್ ಮಾಡಬಹುದು 15ನೇ ತಾರೀಕು. ಅಂಡ್ ರೀಸೆಂಟ್ ಆಗಿ ನಮ್ಮ ಟ್ರಿಪಲ್ ಎಚ್ ಅವರು ಕೋಡಿ ರೋಡ್ಸ್ ಅವರ ಜೊತೆ ಒಂದು ವಿಡಿಯೋದಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಆ ವಿಡಿಯೋದಲ್ಲಿ ನಮ್ಮ ಟ್ರಿಪಲ್ ಎಚ್ ಅವರು ಏನ್ ಹೇಳ್ತಾರಪ್ಪ ಅಂದ್ರೆ, ಕೋಡಿ ಇದು ಮೊದಲ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಆಗ್ತಾ ಇದೆ. ತುಂಬಾ ವರ್ಷಗಳಾದ್ಮೇಲೆ ಈ ಒಂದು ಸಾಟರ್ಡೆ ನೈಟ್ ಮೇನ್ ಇವೆಂಟ್ ರಿಟರ್ನ್ ಆಗ್ತಾ ಇದೆ. ನಿನಗೆ ಗೊತ್ತಿರಬಹುದು, ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಂದ್ರೇನೆ ಒಂದ್ ರೀತಿ ರೆಟ್ರೋ ಫೀಲು. ಅಂಡ್ ಈ ಬಾರಿ ಆ ಒಂದು ರೆಟ್ರೋ ಫೀಲು ಇನ್ನೂ ಕೂಡ ಜಾಸ್ತಿ ಆಗ್ತಾ ಇದೆ. ಅದಕ್ಕೋಸ್ಕರ ನಾನು ನಿನಗೆ ಒಂದು ಉಡುಗೊರೆ ಕೊಡ್ತಾ ಇದ್ದೀನಿ. ಬಟ್ ಅರ್ಥ ಮಾಡ್ಕೋ, ಇದು ಆವತ್ತಿನ ದಿನಕ್ಕೆ ಮಾತ್ರ ಅಂತೇಳಿ ನಮ್ಮ ಟ್ರಿಪಲ್ ಎಚ್ ಅವರು ಕೋಡಿ ರೋಡ್ಸ್ ಅವ್ರಿಗೆ ಒಂದು ಸೂಟ್ ಕೇಸ್ ನ ಕೊಡ್ತಾರೆ. ಅಂಡ್ ಆ ಒಂದು ಸೂಟ್ ಕೇಸ್ ನ ನಮ್ಮ ಕೋಡಿ ರೋಡ್ಸ್ ಅವರು ಓಪನ್ ಮಾಡಿದ ಕೂಡಲೇ ಅದ್ರೊಳಗಡೆಯಿಂದ ಗೋಲ್ಡ್ ಲೈಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಫ್ಕೋರ್ಸ್ ಅದು ವಿಂಗ್ಸ್ ಈಗಲ್ ಚಾಂಪಿಯನ್ಶಿಪ್ ಆಗಿರುತ್ತೆ. ಬಟ್ ಇಲ್ಲಿ ನಮ್ಮ ಟ್ರಿಪಲ್ ಎಚ್ ಅವರು ಹೇಳಿರೋದೇನಪ್ಪ ಅಂದ್ರೆ, ಇದು ಬರೀ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಗೆ ಮಾತ್ರ, ಅಲ್ಲಿಗೆ ಮಾತ್ರ ನೀನ್ ಇದನ್ನ ತಗೊಂಡ್ ಬರ್ಬೇಕು. ಅದಾದ್ಮೇಲೆ ನೀನ್ ಇದನ್ನ ಎಲ್ಗೂ ಕೂಡ ತಗೊಂಡ್ ಬರಬಾರ್ದು. ಇದು ಬರೀ ಒನ್ ನೈಟ್ ಓನ್ಲಿ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಹೇಳಿ ಹೊರಟೋಗ್ತಾರೆ. ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಸಿಕ್ಕಾಪಟ್ಟೆ ಖುಷಿ ಆಗ್ತಾರೆ. ಸೊ ನಮ್ಮ ಕೋಡಿ ರೋಡ್ಸ್ ಅವರು ಕನ್ಫರ್ಮ್ ಆಗಿ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ವಿಂಗ್ಸ್ ಈಗಲ್ ಚಾಂಪಿಯನ್ಶಿಪ್ ನ ತಗೊಂಡು ಬರ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರ್ತಾ ಇದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಬ್ರಾನ್ಸನ್ ರೀಡ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಲ್ಲಿ ನಮ್ಮ ಬ್ರಾನ್ಸನ್ ರೀಡ್ ಅವರಿಗೆ ಇಂಜುರಿ ಆಗುತ್ತೆ, ಸೀರಿಯಸ್ ಇಂಜುರಿ ಅಂತಾನೆ ಹೇಳ್ಬಹುದು. ಅಂಡ್ ಇವತ್ತು ನಮ್ಮ ಬ್ರಾನ್ಸನ್ ರೀಡ್ ಅವರು ಸರ್ಜರಿಗೂ ಕೂಡ ಹೋಗ್ತಾ ಇದ್ದಾರೆ. ಸೊ ನಮ್ಮ ಬ್ರಾನ್ಸನ್ ರೀಡ್ ಅವರು ಹಾಗಾದ್ರೆ ಯಾವಾಗ ಬರ್ತಾರೆ ಅಂತ ನೀವೇನಾದ್ರೂ ಕೇಳಿದ್ರೆ, ಗೈಸ್ ರಿಪೋರ್ಟ್ಸ್ ಗಳು ಬರ್ತಿರೋ ಪ್ರಕಾರ ನಮ್ಮ ಬ್ರಾನ್ಸನ್ ರೀಡ್ ಅವರು ಈ ಬಾರಿ ರಸಲ್ ಮೇನಿಯಾನ ಮಿಸ್ ಮಾಡ್ಕೋತಾ ಇದ್ದಾರೆ. ಅಂಡ್ ರಸಲ್ ಮೇನಿಯಾ ಆದ್ಮೇಲೆ ನಮ್ಮ ಬ್ರಾನ್ಸನ್ ರೀಡ್ ಅವರ ರಿಟರ್ನ್ ನಮಗೆ WWE ಅಲ್ಲಿ ನೋಡೋದಕ್ಕೆ ಸಿಗುತ್ತಂತೆ. ನಿಜವಾಗ್ಲೂ ಗಾಯ್ಸ್, ನಮ್ಮ ಬ್ರಾನ್ಸನ್ ರೀಡ್ ಅವರು ಇಷ್ಟೊಂದು ಅನ್ಲಕ್ಕಿ ಅಂತ ನಾನಂತೂ ಅನ್ಕೊಂಡೇ ಇರಲಿಲ್ಲ. ಯಾಕಂದ್ರೆ ನಮ್ಮ ಟ್ರಿಪಲ್ ಎಚ್ ಅವರು ಇತ್ತೀಚಿನ ದಿನಗಳಲ್ಲಿ ಬ್ರಾನ್ಸನ್ ರೀಡ್ ಅವ್ರನ್ನ ಒಂದು ಮೆಗಾ ಮಾನ್ಸ್ಟರ್ ರೀತಿ ಬುಕ್ ಮಾಡ್ತಾ ಇದ್ರು. 100% ಅವ್ರಿಗೋಸ್ಕರ ಒಂದು ಬಿಗ್ ರಸಲ್ ಮೇನಿಯಾ ಪ್ಲಾನಿಂಗ್ಸ್ ನ ನಮ್ಮ ಟ್ರಿಪಲ್ ಎಚ್ ಅವರು ಇಟ್ಕೊಂಡೇ ಇರ್ತಾರೆ. ಅಂಡ್ ಈ ಒಂದು ಟೈಮ್ ಅಲ್ಲಿ ಇಂಜುರಿ ಆಗಿ ಆ ಒಂದು ಅವಕಾಶದಿಂದ ಹೊರಗಡೆ ಉಳಿಯೋದು ನಿಜವಾಗ್ಲೂ ನಮ್ಮ ಬ್ರಾನ್ಸನ್ ರೀಡ್ ಅವ್ರಿಗೂ ಕೂಡ ಇಷ್ಟ ಇರೋದಿಲ್ಲ. ಏನಾಗೋದು, ಇಂಜುರಿ ಆಗ್ಬಿಟ್ಟಿದೆ. ಅಂಡ್ ನಮ್ಮ ಬ್ರಾನ್ಸನ್ ರೀಡ್ ಅವರು ಸರ್ಜರಿಗೂ ಕೂಡ ಹೋಗ್ತಾ ಇದ್ದಾರೆ. ಅಂಡ್ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಬ್ರಾನ್ಸನ್ ರೀಡ್ ಅವರು ರಸಲ್ ಮೇನಿಯಾದಲ್ಲಿ ನಮಗೆ ನೋಡೋದಕ್ಕೆ ಸಿಗೋದಿಲ್ವಂತೆ. ಸೊ ರಿಕವರಿ ಆಗ್ಲಿ ಆದಷ್ಟು ಬೇಗ ಅಂತ ಕೇಳ್ಕೊಳ್ಳೋಣ. ಬ್ರಾನ್ಸನ್ ರೀಡ್ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ ಸ್ವಲ್ಪ ನಮ್ಮ ಜಿಮ್ಮಿ ಊಸೋ ಅವರ ಬಗ್ಗೆನೂ ಕೂಡ ಮಾತಾಡೋಣ. ನಿಮ್ಗೆ ಗೊತ್ತಿರಬಹುದು, ಜಿಮ್ಮಿ ಊಸೋ ಅವ್ರಿಗೂ ಕೂಡ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಲ್ಲೇ ಇಂಜುರಿ ಆಗಿತ್ತು. ಅಂಡ್ ಈಗ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ನಮ್ಮ ಜಿಮ್ಮಿ ಊಸೋ ಅವರು ನಮಗೆ ಜನವರಿ ತಿಂಗಳಲ್ಲಿ ನೋಡೋದಕ್ಕೆ ಸಿಗ್ತಾರಂತೆ. ಸೊ ಡಿಸೆಂಬರ್ ಅಲ್ಲಿ ಅವರು ಪ್ರಾಬಬ್ಲಿ ರಿಕವರಿ ಆಗಿ ಜನವರಿಯಲ್ಲಿ ನಮಗೆ WWE ಅಲ್ಲಿ ಅವರ ರಿಟರ್ನ್ ನೋಡೋದಕ್ಕೆ ಸಿಗಬಹುದು ಆಸ್ ಎ ರೆಸ್ಲರ್. ಅದಕ್ಕಿಂತ ಮುಂಚೆನೂ ಕೂಡ ಬರಬಹುದು. ಬಟ್ ಮ್ಯಾಚ್ ಆಡೋದಕ್ಕೆ ಅವರು ಸಂಪೂರ್ಣವಾಗಿ ಕ್ಲಿಯರ್ ಆಗೋದು, ಇಂದ್ರಿಂಗಿಗೆ ಅವರು ಸಂಪೂರ್ಣವಾಗಿ ಕ್ಲಿಯರ್ ಆಗೋದು ಜನವರಿ ತಿಂಗಳಲ್ಲೇ ಅಂತೆ. ಸೊ ನಮ್ಮ ಜಿಮ್ಮಿ ಊಸೋ ಅವರಿಗೆ ಸೀರಿಯಸ್ ಇಂಜುರಿ ಆಗಿಲ್ವಲ್ಲ, ಇದಕ್ಕೆ ನಾವೆಲ್ಲರೂ ಕೂಡ ಹ್ಯಾಪಿ ಆಗ್ಬೇಕು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಬಿಲ್ ಗೋಲ್ಡ್ಬರ್ಗ್ ಅವರ ಬಗ್ಗೆ. ನಮ್ಮ ಗೋಲ್ಡ್ಬರ್ಗ್ ಅವರ ಬಗ್ಗೆ ಎಲ್ಲರೂ ಕೂಡ ಮರಿತಾ ಇದ್ದೀರಾ ಅನ್ಕೋತೀನಿ. ನಾನು ಮತ್ತೊಮ್ಮೆ ನೆನಪು ಮಾಡ್ತೀನಿ, 2025ರಲ್ಲಿ ನಮ್ಮ ಗೋಲ್ಡ್ಬರ್ಗ್ ಅವರು ಕೂಡ ಜಾನ್ಸಿನ್ ಅವರ ರೀತಿ ರಿಟೈರ್ಡ್ ಆಗ್ತಾ ಇದ್ದಾರೆ. ನಮ್ಮ ಗೋಲ್ಡ್ಬರ್ಗ್ ಅವರ ಮ್ಯಾಚ್ ಕೂಡ ನಮಗೆ 2025ರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈಗ ಬರ್ತಿರೋ ಅಪ್ಡೇಟ್ ಗಳ ಪ್ರಕಾರ ನಮ್ಮ ಗೋಲ್ಡ್ಬರ್ಗ್ ಅವರು 1-2 ಮ್ಯಾಚ್ ಅಲ್ಲಿ ನಮಗೆ 2025ರಲ್ಲಿ ನೋಡೋದಕ್ಕೆ ಸಿಗ್ತಾರಂತೆ. ಅವರ ಟೋಟಲ್ ಆಗಿ 2 ಮ್ಯಾಚಸ್ ಗಳು ನಮಗೆ ನೋಡೋದಕ್ಕೆ ಸಿಗುತ್ತಂತೆ. ಮೊದಲು ಪ್ರಾಬಬ್ಲಿ ಅವರು ಗಂತರ್ ಅವ್ರನ್ನ ಫೇಸ್ ಮಾಡ್ತಾರೆ ಅನ್ಕೋತೀನಿ, ಅಥವಾ ಅದಕ್ಕಿಂತ ಮುಂಚೆ ರಿಟರ್ನ್ ಆದ್ರೆ ಪ್ರಾಬಬ್ಲಿ ಅವರು ಬೇರೊಬ್ಬರನ್ನ ಫೇಸ್ ಮಾಡಬಹುದು. ಈಗ ಗಂತರ್ ಅವ್ರನ್ನ ಯಾವ ಒಂದು ಟೈಮ್ ಅಲ್ಲಿ ಫೇಸ್ ಮಾಡ್ತಾರೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಈಗ ನಮ್ಮ ಗಂತರ್ ಅವರು ವರ್ಲ್ಡ್ ಚಾಂಪಿಯನ್ ಆಗಿದ್ದಾರೆ. ರಾಯಲ್ ರಂಬಲ್ ನ ಗೆದ್ದವರು ಗಂತರ್ ಅವ್ರನ್ನ ಫೇಸ್ ಮಾಡಬಹುದು, ಅಥವಾ ಎಲಿಮಿನೇಷನ್ ಚೇಂಬರ್ ನ ಗೆದ್ದವರು
ಅವರು ಗಂತರ್ ಅವ್ರನ್ನ ಫೇಸ್ ಮಾಡಬಹುದು. ಆ ಕಡೆ ನಮ್ಮ ಜಾನ್ಸಿನ್ ಅವರು ಕೂಡ ಲೈನಪ್ ಅಲ್ಲಿ ಇದ್ದಾರೆ ರಸಲ್ ಮೀನಿಯಾದಲ್ಲಿ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ ನ ಫೇಸ್ ಮಾಡೋದಕ್ಕೆ. ಸೊ ಈ ಕಡೆ ನಮ್ಮ ಗೋಲ್ಡ್ಬರ್ಗ್ ಅವರು ಯಾವಾಗ ಗಂತರ್ ಅವ್ರನ್ನ ಫೇಸ್ ಮಾಡ್ತಾರೆ ಅಂತ ನನಗಂತೂ ಐಡಿಯಾ ಗೊತ್ತಾಗ್ತಾ ಇಲ್ಲ. ಅಫ್ಕೋರ್ಸ್ ಒಂದು ಚಾನ್ಸ್ ಇದೆ, ನಮ್ಮ ಗಂತರ್ ಅವ್ರೇನಾದ್ರೂ ಚಾಂಪಿಯನ್ಶಿಪ್ ನ ಸೋತ್ರೆ ಪ್ರಾಬಬ್ಲಿ ಆಗ ನಮಗೆ ಗಂತರಾಗೆ ಗೋಲ್ಡ್ಬರ್ಗ್ ಅವರ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗಬಹುದು ರಸಲ್ ಮೇನಿಯಾದಲ್ಲಿ ಅಥವಾ ರಸಲ್ ಮೇನಿಯಾಗಿಂತ ಮುಂಚೆ. ಏನೇ ಆಗಲಿ ನಮ್ಮ ಗೋಲ್ಡ್ಬರ್ಗ್ ಅವರು 2025ರಲ್ಲಿ 2 ಮ್ಯಾಚಸ್ಗಳನ್ನ ರೆಸಲ್ ಮಾಡ್ತಾರೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ಲಿಟ್ರಲಿ ಗೈಸ್ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ 2025ರ ಪ್ರಾರಂಭಕ್ಕೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ರತಕ್ಕಂಥದ್ದು OTC ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ನಮ್ಮ ರೋಮನ್ ರೈನ್ಸ್ ಅವರು ನಮಗೆ ಜನವರಿ 6ನೇ ತಾರೀಕಿನ ಮಂಡೇ ನೈಟ್ ರಾಲಿ ನೋಡೋದಕ್ಕೆ ಸಿಗ್ತಾರಂತೆ. ಇದನ್ನ ಏನ್ ಗುರು ಬಿಗ್ ಅಪ್ಡೇಟ್ ಅಂತ ಹೇಳ್ತಾ ಇದೆಯಾ, ಇದು ನಮಗೆ ಮೊದಲೇ ಗೊತ್ತು ಅಂತ ನೀವೇನಾದ್ರು ಹೇಳಿದ್ರೆ ಗಾಯ್ಸ್ ಇನ್ನೂ ಕೂಡ ಅಪ್ಡೇಟ್ ಮುಗ್ದಿಲ್ಲ. ನಮ್ಮ ರೆಸಲ್ ವುಡ್ಸ್ ಅವರು ಹೇಳ್ತಿರೋ ಪ್ರಕಾರ ನಮ್ಮ ರೋಮನ್ ರೈನ್ಸ್ ಅವರು ಬರೀ ನಮಗೆ ಜನವರಿ 6ನೇ ತಾರೀಕಿನ ಮಂಡೇ ನೈಟ್ ರಾಲಿ ನೋಡೋದಕ್ಕೆ ಸಿಗೋದಿಲ್ಲ, ಬದಲಿಗೆ ಅವರ ಒಂದು ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗುತ್ತಂತೆ. ನಾವು ಕರೆಕ್ಟ್ ಆಗಿ ನೋಡಿದ್ರೆ ಲಾಸ್ಟ್ ಟೈಮು ಮಂಡೇ ನೈಟ್ ರಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ಮ್ಯಾಚ್ ಆಡಿದ್ದು 2022ರಲ್ಲಿ ಅನ್ಕೋತೀನಿ. ಅದಾದ್ಮೇಲೆ ಜನವರಿ 6ನೇ ತಾರೀಕು 2025ರಲ್ಲಿ ನಮ್ಮ ರೋಮನ್ ರೈನ್ಸ್ ಅವರ ಒಂದು ಮ್ಯಾಚ್ ನ WWE ಅವರು ಮಂಡೇ ನೈಟ್ ರಾಲಿ ಮಾಡಿಸೋದಕ್ಕೆ ಹೋಗ್ತಾ ಇದಾರಂತೆ. ಕೋರ್ಸ್ ಆ ಒಂದು ಮ್ಯಾಚ್ ಸೋಲೋ ಸಿಕೋವಾ ಅವರ ವಿರುದ್ಧನೇ ನೋಡೋದಕ್ಕೆ ಸಿಗುತ್ತೆ ಫಾರ್ ಹೂಲಾ ಫಾಲಾ ಅನ್ಕೋತೀನಿ. ಅನ್ಕೊಳೋದೇನು ಕನ್ಫರ್ಮ್ ಅಂತಾನೆ ಅನ್ಕೋಬಹುದು ಅಂತಾನೆ ಹೇಳ್ಬಹುದು. ಸೊ ರೋಮನ್ ರೈನ್ಸ್ ಹಾಗೆ ಸೋಲೋ ಸಿಕೋವಾ ಅವರ ಮ್ಯಾಚ್ ನಮಗೆ ಜನವರಿ 6ನೇ ತಾರೀಕು ಹೂಲಾ ಫಾಲಾಗೆ ನೋಡೋದಕ್ಕೆ ಸಿಗುತ್ತೆ. ಸೊ ರೋಮನ್ ರೈನ್ಸ್ ಅವರು ಡಿಸೆಂಬರ್ ಅಲ್ಲಿ ಬ್ರೇಕ್ ನ ತಗೊಂಡಿರೋದ್ರಿಂದ ಪ್ರಾಬಬ್ಲಿ ಡಿಸೆಂಬರ್ ನ ಎಂಡಿಂಗ್ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ನೋಡೋದಕ್ಕೆ ಸಿಕ್ಕಿ ಯಾವಾಗ ನಮ್ಮ ನ್ಯೂ ಬ್ಲಡ್ ಲೈನ್ ನ ಡಾಮಿನೆನ್ಸ್ ಸ್ಮ್ಯಾಕ್ ಡೌನ್ ನಲ್ಲಿ ಜಾಸ್ತಿ ಆಗುತ್ತೋ ಆಗ ಎಂಡಿಂಗ್ ಅಲ್ಲಿ ರೋಮನ್ ರೈನ್ಸ್ ಅವರ ಬ್ಲಡ್ ಲೈನ್ ನೋಡೋದಕ್ಕೆ ಸಿಕ್ಕಿ ರೋಮನ್ ರೈನ್ಸ್ ಅವರು ಸೋಲೋ ಸಿಕೋವಾ ಅವರಿಗೆ ಸಿಂಗಲ್ಸ್ ಮ್ಯಾಚ್ ಗೆ ಚಾಲೆಂಜ್ ಮಾಡಬಹುದು, ಅಥವಾ ನಮ್ಮ ಸೋಲೋ ಸಿಕೋವಾ ಅವರೇ ರೋಮನ್ ರೈನ್ಸ್ ಅವರಿಗೆ ಹೇಳ್ಬಹುದು ಕಡೆದಾಗಿ ನಾವಿಬ್ರು ಡಿಸೈಡ್ ಮಾಡೋಣ ಅಂತ. ಅಂಡ್ ಹಂಗೆ ಇವರ ನಡುವೆ ಜನವರಿ 6ನೇ ತಾರೀಕಿನ ಮಂಡೇ ನೈಟ್ ರಾಗೆ ಹೂಲಾ ಫಾಲಾಗೆ WWE ಅವರು ಒಂದು ಸಿಂಗಲ್ಸ್ ಮ್ಯಾಚ್ ನ ಬುಕ್ ಮಾಡಬಹುದು. ಲಿಟರಲಿ ಗೈಸ್ ಈ ಒಂದು ಮ್ಯಾಚ್ ಸ್ಯಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ಆಗುತ್ತೆ ಅನ್ಕೊಂಡಿದ್ವಿ. ರೋಮನ್ ರೈನ್ಸ್ ಅವ್ರನ್ನು ಕೂಡ WWE ಅವರು ಅಡ್ವರ್ಟೈಸ್ ಮಾಡಿತ್ತು. ಬಟ್ ಈಗ ಜನವರಿ 6ನೇ ತಾರೀಕಿನ ಮಂಡೇ ನೈಟ್ ರಾನ WWE ಅವರು ಇನ್ನೂ ಕೂಡ ಗ್ರೇಟ್ ಆಗಿ ಬುಕ್ ಮಾಡಬೇಕು ಅಂತ ರೋಮನ್ ರೈನ್ಸ್ ಅವರ ಮ್ಯಾಚ್ ನೇ ಅಲ್ಲಿ ಬುಕ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ಲಿಟರಲಿ ಗೈಸ್ ಏನೇನ್ ಆಗ್ತಾ ಇದೆ ಜನವರಿ 6ನೇ ತಾರೀಕಿನ ಮಂಡೇ ನೈಟ್ ರಾಲಿ. ಸೆತ್ ರೋಲಿನ್ಸ್ ಹಾಗೆ CM ಪಂಕ್ ಅವರ ಮ್ಯಾಚ್ ಆಗಬಹುದು ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ಅಂಡ್ ಈಗ ರೋಮನ್ ರೈನ್ಸ್ ಅವರ ಮ್ಯಾಚ್ ಆಗುತ್ತೆ ಅಂತಾನೂ ಕೂಡ ಅಪ್ಡೇಟ್ಗಳು ಬರ್ತಾ ಇದೆ. ಅಂಡ್ ರಾಕ್ ಅವರು ಇರ್ತಾರೆ, ಜಾನ್ ಸೀನಾ ಅವರು ಇರ್ತಾರೆ, ನಮ್ಮ ಟ್ರಿಪಲ್ ಎಚ್ ಅವರು ಹೇಳ್ದಂಗೆ ಜನವರಿ 6ನೇ ತಾರೀಕಿನ ಮಂಡೇ ನೈಟ್ ರೋ ಏನಿದೆ ಅದು ಒಂದು ಮಿನಿ ರಸಲ್ ಮೇನಿಯಾ ಆಗಿರುತ್ತೆ. ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ ಜನವರಿ 6ನೇ ತಾರೀಕಿನ ಮಂಡೇ ನೈಟ್ ರಾಗೆ. ಅಂಡ್ ಇಷ್ಟು ಇವತ್ತಿನ ವಿಡಿಯೋ ಒಂದು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.